ನಾವು ಈಗಾಗಲೇ 31ನೇ ತಾರೀಕಿಂದ 2ನೇ ತಾರೀಕುವರೆಗೂ ಪೊಲೀಸ್ನ ಸುಭದ್ರತೆಗೆ ಸಂಬಂಧಪಟ್ಟಂತೆ ಗಣೇಶ ವಿಸರ್ಜನೆಗೆ 1,000 ಹತ್ತತ್ರ ಜನಗಳನ್ನ ನಾವು ಈಗಾಗಲೇ ಡೆವಲಪ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು 7 ಸೆಕ್ಟರ್ಗಳಾಗಿ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಸೆಕ್ಟರ್ಗಳು ABC ಶಿಫ್ಟ್ ಮಾಡ್ಕೊಂಡಿದ್ದೀವಿ. 24x7 ಗಣೇಶ ಮೂರ್ತಿ ಜೊತೆಲೆ ಆ ಸಿಬ್ಬಂದಿಗಳು ಪ್ರತಿಯೊಂದು 24x7 ಇದೇ ಥರ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವತ್ತಿನ 31ನೇ ತಾರೀಕಿಂದನೇ ಲಿಕ್ಕರ್ ಬ್ಯಾನ್ ಮಾಡೋದಕ್ಕೆ 3ನೇ ತಾರೀಕು ಲಿಕ್ಕರ್ ಬ್ಯಾನ್ ಮಾಡೋದಕ್ಕೆ ಅವರಿಗೆ ನಾವು ಡಿ ಸಿ ಸಾಹೇಬರಿಗೆ ನಾವು ಅವರಿಗೆ ರಿಕಮೆಂಡೇಶನ್ ಕೊಟ್ಟಿದ್ದೀವಿ. ಅದರ ಪ್ರಕಾರವಾಗಿ ಲಿಕ್ಕರ್ ಬ್ಯಾನ್ ಆಗುತ್ತೆ. ಈಗ 6 KSR ಪ್ರಕರಣಗಳು ಮತ್ತು 7 DR ಮತ್ತು 200ಕ್ಕೂ ಹೆಚ್ಚು ಹೋಮ್ ಗಾರ್ಡು, ಅದರ ಜೊತೆಗೆ 600ಕ್ಕೂ ಹೆಚ್ಚು ಸಿವಿಲ್ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ. ಇಡೀ ಹಾಸನ ಜಿಲ್ಲೆಯಿಂದ ಎಲ್ಲ ಉಪವಿಭಾಗ ಮತ್ತು ಎಲ್ಲ ತಾಲೂಕುಗಳಿಂದ ಸಿಬ್ಬಂದಿಗಳು ಬರ್ತಾರೆ. ಹಾಗಾಗಿ ಸುಮಾರು 1,000ಕ್ಕೂ ಹೆಚ್ಚಿನ ಸಿಬ್ಬಂದಿಗಳನ್ನು ಈ ಗಣಪತಿ ವಿಸರ್ಜನೆಗೆ ಮಾಡಿಕೊಂಡಿದ್ದೀವಿ. ಆಮೇಲೆ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ಟೈಮ್ನ ಪಿಕಪ್ ಮಾಡಿ ಯಾವುದೇ ಕಾರಣಕ್ಕೂ ಪ್ರಸನ್ನ ಗಣಪತಿ ಭಕ್ತ ಮಂಡಳಿಯಿಂದ ಸಿಬ್ಬಂದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಜೊತೆ 24x7 ಇರಬೇಕು. ಯಾವುದೇ ವ್ಯಕ್ತಿ ಆಗಲಿ ಬೇರೆ ಯಾರೇ ಆಗಲಿ. ಆಮೇಲೆ ಈಗಾಗಲೇ ತಿಳಿಸಿರುವಂತೆ ಒಂದೇ ಡಿಜೆ ಇರಬೇಕು. ಡಿಜೆನ ಮಧ್ಯದಲ್ಲಿ ತಗೊಂಡ್ಬಂದು ಇನ್ನೊಬ್ಬನ ಸೇರಿಸ್ತೀನಿ ಅದೆಲ್ಲ ಬಿಟ್ಬಿಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಅನುಮತಿ ತಗೊಂಡಿಲ್ಲ. ಈಗ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಹತ್ರ ಬೈಕ್ ಲೈಸೆನ್ಸ್ ಏನ್ ತಗೋಬೇಕು ಒಂದು ಲೆಟರ್ಗೆ ಆಲ್ರೆಡಿ ಕೊಟ್ಟಿದ್ದೀರ, ಅದನ್ನ ತಕ್ಕಂತೆ ನಾವು ಕೇಳಿ ಕೊಡ್ತೇವೆ ನಾವು. ಆದ್ರೆ ಒಂದೇ ಯೂಸ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚಿನ ಡಿಜೆ ಆಗಲಿ ಅದಕ್ಕೆ ಏನ್ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದನ್ನು ಪಕ್ಕ ಫಾಲೋ ಅಪ್ ಮಾಡಬೇಕು. ಆಮೇಲೆ ಸಂಸ್ಥೆಯವರು ಯಾರೇ ಆದ್ರೂ ಕೂಡ ಯಾವುದೇ ಅನ್ನೆಸೆಸರಿ ವ್ಯಕ್ತಿ ಬೇರೆ ತಾಲೂಕಿಂದ ಬಂದು ಮಧ್ಯದಲ್ಲಿ ಯಾವುದೇ ಸಮಸ್ಯೆ ಮಾಡಕ್ಕೆ ಕಂಡು ಬಂದ್ರೆ ನೀವಾಗ್ಲಿ ನಾವು ನಿಮ್ಗಳಿಗೆ ಹೇಳಿದಾಗ ವಿಕಲಾಗಿ ನೀವು ಮಾಡಿ, ಇಲ್ಲ ನೀವು ಮಾಡಿದ್ರೆ ನಾವೇ ಅವ್ರನ್ನ ತೆಗೆದು ಸೈಡ್ ಮಾಡಿ ನಾವೇನ್ ಮಾಡಬೇಕು ಕಸ್ಟಡಿ ತಗೊಳ್ತೀವಿ. ಹಾಗಾಗಿ ನೀವು ನಮ್ಗೆ ನಮ್ಮ ಮೊದಲೇ ಇರಬೇಕು, ಸಹಕರಿಸಬೇಕು. ಆಮೇಲೆ ಯಾವುದೇ ಪಾಯಿಂಟಿಗೆ ಹೋದ್ರೆ ಎಲ್ಲಾ ಪಾಯಿಂಟ್ ಅಲ್ಲೂ ಒಂದೊಂದು ಪಾಯಿಂಟಿಗೆ ಹೋದ್ರು ಕೂಡ ಆ ಪಾಯಿಂಟ್ ಅಲ್ಲಿ ಎಷ್ಟು ನಿಮಿಷ ನಿಮ್ಗೆ ಟೈಮ್ ಹೇಳಿದಿರೋ, ಹಿಂದೆ ಏನ್ ಟೈಮ್ ನಡ್ಕೊಂಡು ಬರ್ತಿದೆಯೋ ಅದನ್ನ ಫಾಲೋ ಅಪ್ ಆಗ್ಬೇಕು. ಸ್ವಲ್ಪ ಲೇಟ್ ಆದ್ರೂ ಕೂಡ ಅದು ಇನ್ನೂ ಒಳ್ಕೊಂಡ್ ಟೈಮ್ ಹೋಗುತ್ತೆ. 2ನೇ ತಾರೀಕಿಂದ 3ನೇ ತಾರೀಕುವರೆಗೂ ಅದು ಕಂಟಿನ್ಯೂಷನ್ ಆಗುತ್ತೆ. ಅದು ಆಗೋದು ಬೇಡ, ಟೈಮಿಗೆ ಕರೆಕ್ಟಾಗಿ ಫಾಲೋ ಅಪ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮಿಂದ ಪೊಲೀಸರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರು ಆ ಕೂಡಲೇ ನನ್ನಂತ ಮ್ಯಾಕ್ಸಿಮಮ್ ಎಲ್ಲರ ಹತ್ರನೂ ಇದೆ. ಯಾರೇ ಇದ್ರು ಕೂಡ ಫೋನ್ ಮಾಡಿ ನನಗಾಗ್ಲಿ ಅರುಣ್ಗಾಗ್ಲಿ ಕೃಷ್ಣಕುಮಾರ್ ಅವರಾಗ್ಲಿ ದಿಲೀಪ್ ಅವರಿಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ಸಡನ್ ಅಲ್ಲೇ ಇರ್ತೀವಿ. ನಮ್ಮದೇ ಆದಂತ ಒಂದು ರೋಡ್ ಟೀಮ್ ಟಿಕೆಟ್ ಟೀಮ್ ಅನ್ನೋದೊಂದು ಮಾಡಿದೀವಿ ಈಗಾಗಲೇ. ಅವರು ಕನ್ಸಲ್ಟ್ ಅದೇ ವಿತಿನ್ 5 minutes ಅಲ್ಲಿ ನಾವು ಅಲ್ಲೇ ಜಾಯಿನ್ ಆಗ್ತೀವಿ, ನಿಮ್ ಜೊತೆಲೆ ಇರ್ತೀವಿ. ಯಾರಿಗೆ ಆಮೇಲೆ ಪಟಾಕಿ ಹೊಡೆಯೋ ವಿಚಾರವಾಗಿ ಎಲ್ಲಿ ನಿಮ್ಗೆ ನಿಯುಕ್ತಿ ಮಾಡಿದಾರೋ ಆ ಟೈಮಲ್ಲೇ ಪಟಾಕಿ ಹೊಡಿಬೇಕು. ಕೋಡಿನಲ್ಲಿ ಈಗ ಆಲ್ರೆಡಿ 2 ಜಾಗದಲ್ಲಿ ಹೇಳಿದ್ದಾರೆ. 2 ಜಾಗದಲ್ಲಿ ಒಂದು 50 ಪಕ್ಕದಲ್ಲಿ ಬರ್ತದೆ, ಒಂದು ಇದರಲ್ಲಿ ಬರ್ತದೆ, ಕಂತನಹಳ್ಳಿ ಕೆರೆ ಹತ್ರ ಕೋಡಿ ಹತ್ರ ಬರ್ತದೆ. ಅಲ್ಲಿ ನೋಡ್ಕೊಂಡು ಆ ಟೈಮಿಗೆ ಎಷ್ಟು ಇದು ಮಾಡಬೇಕು ಅದನ್ನ ಮಾಡಿ ನೀಟಾಗಿ ಕ್ಲೋಸ್ ಮಾಡಬೇಕು. ಓಕೆ, ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಈಗ ಗಣಪತಿ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಜನಸಂಖ್ಯೆ ಸೇರುವುದರಿಂದ ಮಹಿಳೆಯರು ಆದಷ್ಟು ಅದನ್ನ ಮನೆಯಲ್ಲೇ ಇಟ್ಟು ಬಂದ್ರೆ ತುಂಬಾ ಸೂಕ್ತ. ಹಾಕೊಂಡು ಬಂದ್ರು ಕೂಡ ಅದನ್ನ ಯಾವ ರೀತಿ ಮುಚ್ಕೋಬೇಕು, ಅದನ್ನ ಸೀರೆನ ಸರಿಗಿನ ಹಾಕೋಬೇಕು, ಅದನ್ನ ಸ್ವಲ್ಪ ನೀಟಾಗಿ ಹಾಕೊಂಡು ಬನ್ನಿ. ಈಗಾಗಲೇ ಗೋಲ್ಡಿನ ರೇಟು ತುಂಬಾ ಹೋಗ್ತಾ ಇದೆ. ಹಸಿರುಗಳು ಕೂಡ ನಿನ್ನೆ ಒಂದು ಕಳೆದ ಆಗಿದೆ. ಹಾಗಾಗಿ ಸಾರ್ವಜನಿಕರು ತಿಳಿಸೋ ವಿಚಾರ ಇಷ್ಟೇ, ಆದಷ್ಟು ಹಾಕೊಂಡಿರೋ ಗೋಲ್ಡ್ಗೆ ನೀವೇ ರಕ್ಷಣೆ ತಗೋಬೇಕು, ಇಲ್ಲ ಮನೆಯಲ್ಲೇ ಸೇಫ್ ಆಗಿ ಇಟ್ಟು ಬರಬೇಕು. ಆಮೇಲೆ ಅಂಗಡಿಗಳು ಮುಗ್ಗಟ್ಟಿಗೆ ಸಂಬಂಧಪಟ್ಟಂತೆ ನೈಟ್ ಮ್ಯಾಕ್ಸಿಮಮ್ 12 ಗಂಟೆ ತನಕ ಓಪನ್ ಇರಲಿ. 12 ಗಂಟೆ ನಂತರ ಪಕ್ಕ ಕ್ಲೋಸ್ ಮಾಡಿಸ್ಬೇಕು, ನಾವೇ ಕ್ಲೋಸ್ ಮಾಡಿಸ್ತೀವಿ. ಗಣಪತಿ ಹಬ್ಬದ ದಿನ ಆಗಿರ್ಬೋದು, ಯಾವುದಾದ್ರೂ ಒಂದು 12 ಗಂಟೆ ತನಕ ಸ್ವಲ್ಪ ರನ್ನಿಂಗ್ ಮೂವ್ಮೆಂಟ್ಸ್ ಇರ್ತದೆ, ಅಲ್ಲಿ ತನಕ ಇರಲಿ. 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ದಯವಿಟ್ಟು ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಮಾಡಿರಬೇಕು. ಓಕೆ, ನಮಸ್ತೆ.